ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. نمغدوي بلا يا حماة ديننا ويا بنات مجدنا حول راية الهدى تجمعوا لديننا. ನಿಮಗೆಲ್ಲರಿಗೂ ಕಂಡಿದೆ ಇಲ್ಲಿ ಎಕ್ಸರ್ಸೈಸ್ ಏನ್ ಮಾಡ್ತಾ ಇದೆ ಎನ್ನುವುದು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಅತ್ಯಂತ ಶಾಂತಿಯೊಂದಿಗೆ ಸಮಾಧಾನದೊಂದಿಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದು ಈ ಒಂದು ರ್ಯಾಲಿ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ನಡೆದದ್ದು ನಾವೆಲ್ಲರೂ ನೋಡಿದ್ದೇವೆ. ಎಕ್ಸರ್ಸೈಸ್ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವಾಗ ಅಲ್ಲಿ ಯಾರಿಗೂ ಹೆದರಿಕೆ ಇಲ್ಲ, ಅಲ್ಲಿ ಯಾರು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿ ಎಲ್ಲರಿಗೂ ಸಂತೋಷ, ಅಲ್ಲಿ ಎಲ್ಲರಿಗೂ ಸಮಾಧಾನ, ಅಲ್ಲಿ ಎಲ್ಲರಿಗೂ ಏಕತೆ, ಅಲ್ಲಿ ಎಲ್ಲರಿಗೂ ವಿಶ್ವಾಸ. ಕಾರಣ ಅದರ ನೇತೃತ್ವ ಈ ಮನುಷ್ಯ ಈ ಜಗತ್ತಿಗೆ ನೇತೃತ್ವವನ್ನು ನೀಡುವ ಹಿಂದೂ ಮುಸಲ್ಮಾನರ ಮಾತ್ರವಲ್ಲ, ಜಗತ್ತಿನಲ್ಲಿರುವ ಸರ್ವಧರ್ಮೀಯರಿಗೆ ಅಭಿಮಾನವಾಗಿ ಪರಿವರ್ತಿತರಾದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಶೈಖುನಾ ಸುಲ್ತಾನುಲ್ ಉಲಮಾ ಖಾಂದವರನ್ನು ಸ್ಥಾಪಕರಾಗಿದ್ದಾರೆ. ಈ ಸಂದರ್ಭದಲ್ಲಿ ಭಾರತದ ಮಹಿಮೆಯನ್ನು ನಾವು ತಿಳಿಯಬೇಕಾಗಿದೆ. ಭಾರತ ಎಂದರೆ ಇಂಡಿಯಾ ಈಸ್ ದಿ ಪೀಸ್ಫುಲ್ ಕಂಟ್ರಿ, ಇಂಡಿಯಾ ಈಸ್ famous for the unity in diversity. ಭಾರತವೆಂದರೆ ಅದು ಅತ್ಯಂತ ಪ್ರಸಿದ್ಧವಾದ ನಾಡು. ಈ ನಾಡು ನಮ್ಮದು, ಈ ದೇಶ ನಮ್ಮದು, ಕಣಕಣಗಳಲ್ಲಿ ಭಾರತೀಯ ರಕ್ತ ನಮ್ಮದು. ಈ ದೇಶ ನಮ್ಮ ಅಭಿಮಾನ. We are very proud because we are Indians. ನಾವು ಭಾರತೀಯರು ಎನ್ನುವುದಕ್ಕೆ ನಾವು ಅಭಿಮಾನಗೊಳ್ಳುತ್ತೇವೆ. ಕಾರಣ ಇಲ್ಲಿ ಮುಸಲ್ಮಾನರು ಮಾತ್ರವಲ್ಲ, ಕ್ರಿಶ್ಚಿಯನ್ನರು ಮಾತ್ರವಲ್ಲ, ಹಿಂದೂಗಳು ಮಾತ್ರವಲ್ಲ, ಸಿಖ್ಖನ್ನರು ಮಾತ್ರವಲ್ಲ, ಜೈನ ಬೌದ್ಧ ಮುಂತಾದ ಧರ್ಮೀಯರು ಎಲ್ಲರೂ ಕೂಡ ಸೇರಿ ಭಾರತವಾಗುತ್ತದೆ. ಈ ಸಂದರ್ಭದಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸಿಕೊಳ್ಳಬೇಕಾಗಿದೆ. ಭಾರತದ ಸ್ವಾತಂತ್ರ್ಯದ 79ನೇ ಶುಭಗಳಿಗೆಯಲ್ಲಿ ಅಲ್ಹಮ್ದುಲಿಲ್ಲಾ ನಾಡಿನಾದ್ಯಂತ ಸಂತಸ, ಸಂಭ್ರಮ, ಉಲ್ಲಾಸ. ಅದಕ್ಕೆ ಬೇಕಾಗಿ ಎಲ್ಲೆಡೆಯೂ ಭಾರತೀಯ ಪ್ರಜೆಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ದೇಶವಾಸಿಗಳಿಗೆ ವಿಶೇಷವಾದ ಸಂಭ್ರಮವಾಗಿದೆ. ನಮ್ಮ ಹೃದಯದ ಅರಮನೆಯಲ್ಲಿ ನಾವು ಬಹಳಷ್ಟು ಜತನದಿಂದ ನಾವು ಕಾಪಾಡಿಕೊಂಡು ಬಂದ ಈ ದೇಶದ ಮೇಲಿನ ಪ್ರೀತಿ, ಈ ದೇಶದ ಮೇಲಿನ ಅಭಿಮಾನ, ಅದು ಈ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿಗಳಾದ
ಶ್ರೀಮಾನ್ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿರುವ ಎಲ್ಲ ರಾಜ್ಯಗಳಲ್ಲೂ ಇಂದು ನಾವು ಆ ಸಂಭ್ರಮವನ್ನು ಸಹಿತಾ ಇದ್ದೇವೆ. ಇಂದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಈ ರಾಜ್ಯಕ್ಕೆ ನೇತೃತ್ವವನ್ನು ನೀಡುವುದಾದರೆ ಕೇವಲ ಒಂದು ರಾಷ್ಟ್ರವಲ್ಲ, ನಿರಂತರವಾಗಿ ಪ್ರತಿಯೊಂದು ರಾಷ್ಟ್ರಗಳಿಗೆ ಭೇಟಿ ನೀಡಿ ಈ ರಾಷ್ಟ್ರದ ಹೆಮ್ಮೆಯನ್ನು ಅಭಿಮಾನವನ್ನು ಮಾಡುವ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಇನ್ಶಾ ಅಲ್ಲಾಹ್ ಆಗಸ್ಟ್ 15ರಂದು ದೆಹಲಿಯ ಕೆಂಪುಕೋಟೆಯಲ್ಲಿ ಈ ದೇಶವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಇದ್ದಾರೆ. ಪ್ರೀತಿಯ ಸಹೋದರರೇ, ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕಾಗಿದೆ, ಸುದೀರ್ಘವಾದ ಭಾರತೀಯರ ದಾಳಿಯಿಂದ ಈ ದೇಶ ಕಳೆದಿದ್ದಾದರೂ ಕೂಡ ಈ ದೇಶದಲ್ಲಿರುವ ಮುಸಲ್ಮಾನರು, ಹಿಂದೂಗಳು, ಕ್ರಿಶ್ಚಿಯನ್ನರು, ಸರ್ವಧರ್ಮೀಯರು ಎಲ್ಲರೂ ಒಂದಾದರು. ಹಾಗೆ ಅನೇಕಾರು ವರ್ಷಗಳ 6,000 ವರ್ಷಗಳ ಇತಿಹಾಸವಿರುವ ನಮ್ಮ ಈ ದೇಶ ಇನ್ನಿತರ ದೇಶಗಳು ಅವರ ನಾಮವು, ಅವರ ಚಿಹ್ನೆಗಳು ನಾಶವಾಗುವಂತಹ ಸಂದರ್ಭ ನಮ್ಮ ದೇಶದ ನಾಮ, ನಮ್ಮ ದೇಶದ ಚಿಹ್ನೆ ಎಲ್ಲವೂ ಬಾಕಿಯಾಗಲಿಕ್ಕೆ ಕಾರಣವಾಯಿತು. ನೇಮ ಮತ್ತು ಚಿಹ್ನೆ ಅದಾಗಿದೆ, ನಾಮ ಮತ್ತು ನಶಾನ್ ಅದು ಇಲ್ಲಿ ಬಾಕಿಯಾಗಲಿಕ್ಕೆ ಸಾಧ್ಯವಾಯಿತು. ಪ್ರೀತಿಯ ಸಹೋದರರೇ, ನಾವಿಲ್ಲಿ ಅರ್ಥ ಮಾಡಬೇಕಾಗಿದೆ, ನಮ್ಮ ಭಾರತ ದೇಶ ಯಾವುದು? ನಾನು ಹೇಳಿದೆ, ನನಗೆ ದೊಡ್ಡ ಅಭಿಮಾನವಿದೆ. ಮಾರ್ಕ್ ಟ್ವೈನ್ ಅವರು ಹೇಳ್ತಾರೆ, ಇಂಡಿಯಾ ಇಸ್ ದಿ ಕ್ರಾಡಲ್ ಆಫ್ ದಿ ಹ್ಯೂಮನ್ ರೇಸ್, ದಿ ಬರ್ತ್ ಪ್ಲೇಸ್ ಆಫ್ ಹ್ಯೂಮನ್ ಸ್ಪಿರಿಟ್, ದಿ ಮದರ್ ಆಫ್ ಹಿಸ್ಟರಿ, ದಿ ಗ್ರ್ಯಾಂಡ್ ಮದರ್ ಆಫ್ ದಿ ಲೆಜೆಂಡ್ ಅಂಡ್ ಗ್ರೇಟ್ ಗ್ರ್ಯಾಂಡ್ ಮದರ್ ಆಫ್ ಟ್ರೆಡಿಷನ್. ಭಾರತವೆಂದರೆ ಅದೊಂದು ಸಾಮಾನ್ಯ ರಾಷ್ಟ್ರವಲ್ಲ. ಇಡೀ ಮಣಿಪುರದ ಪಟ್ಟಿ ಯಾವುದೆಂದು ಕೇಳಲಾದರೆ ಅದು ನಮ್ಮ ಭಾರತವಾಗಿದೆ. ಮಾನವ ಭಾಷೆಯ ಜನ್ಮಸ್ಥಳ ಯಾವುದೆಂದು ಕೇಳಲಾದರೆ ಅದು ಕೂಡ ನಮ್ಮ ಭಾರತ. ಇತಿಹಾಸದ ತಾಯಿ ಯಾವುದೆಂದು ಕೇಳಲಾದರೆ ಅದು ಕೂಡ ನಮ್ಮ ಭಾರತ. ಪೌರಾಣಿಕ ಕಥೆಗಳ ಅಜ್ಜಿ ದಿ ಗ್ರ್ಯಾಂಡ್ ಮದರ್ ಆಫ್ ಲೆಜೆಂಡ್ ಅದು ಯಾವುದೆಂದು ಕೇಳಲಾದರೆ ಅದು ಕೂಡ ನಮ್ಮ ಭಾರತ. ಪರಂಪರೆಯ ಮಹಾಜಿ ಯಾರು ಎಂದು ಕೇಳಿದರೆ ಅದು ನಮ್ಮ ಭಾರತ, ನಮ್ಮ ನೆಚ್ಚಿನ ಪ್ರೀತಿಯ ಭಾರತ. ಪ್ರೀತಿಯ ಸಹೋದರರೇ, ಭಾರತದ ಪ್ರಧಾನಮಂತ್ರಿಗಳಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ ಪಂಡಿತ್ ಜವಾಹರಲಾಲ್ ನೆಹರು ಅವರು ಹೇಳ್ತಾರೆ, ಇಂಡಿಯಾ ಇಸ್ ಎ ಬಂಡಲ್ ಆಫ್ ಕಾಂಟ್ರಾಡಿಕ್ಷನ್ಸ್ ಹeld together by strong but indivisible traditions. ಭಾರತವೆಂದರೆ ಬಲವಾದ ಆದರೆ ಕಾಣದ ಹಗ್ಗಗಳಿಂದ ಒಟ್ಟುಗೂಡಿಸಿರುವ ವಿರೋಧಾಭಾಸಗಳ ವೃಕ್ಷ. ಭಾರತವೆಂದರೆ ಒಂದು ರಾಷ್ಟ್ರದ ಸಂಸ್ಕೃತಿ, ಅದರ ಜನರ ಹೃದಯಗಳಲ್ಲಿ ಮತ್ತು ಆತ್ಮಗಳಲ್ಲಿ ನೆಲೆಸಿರುತ್ತದೆ. ಅದಾಗಿದೆ ಮಹಾತ್ಮ ಗಾಂಧಿ ಹೇಳುವುದು, a nation's culture resides in the heart and in the soul of its people ಎಂದು ಮಹಾತ್ಮ ಗಾಂಧಿ ಹೇಳುತ್ತಾರೆ. ಇದಾಗಿದೆ ನಮ್ಮ ಭಾರತ, ಇದಾಗಿದೆ ನನ್ನ ಭಾರತ, ಇದಾಗಿದೆ ನಮ್ಮ ಪ್ರೀತಿಯ ಭಾರತ. ಆದ್ದರಿಂದ ರಾಷ್ಟ್ರ ಕವಿಗಳು ಹೇಳುತ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ತಂದೆಯ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರ ಧ್ಯಾನ. ಈ ದೇಶವೆನ್ನುವುದು ಇದೊಂದು ಉದ್ಯಾನವಾಗಿದೆ. ಪ್ರೀತಿಯ ಸಹೋದರರೇ, ಜಗತ್ತಿನಲ್ಲಿ ಸರಿಸುಮಾರು 195 ಕಂಟ್ರಿಗಳಿದ್ದರೂ ಕೂಡ ಆ ಕಂಟ್ರಿಗಳಿಗೆಲ್ಲ ಯಾರು ಎಂಟ್ರಿಯಾದರೂ ಕೂಡ ಪ್ರೀತಿಯ ಸಹೋದರರೇ, ನಮ್ಮ ನಾಡಿಗಿರುವಂತಹ ವೈಶಿಷ್ಟ್ಯತೆ, ನಮ್ಮ ಭಾರತಕ್ಕಿರುವಂತಹ ವಿಭಿನ್ನತೆ, ನಮ್ಮ ಭಾರತದಲ್ಲಿರುವ ಅನನ್ಯತೆ ಜಗತ್ತಿನ ಯಾವ ರಾಜ್ಯಗಳಲ್ಲೂ ದೇಶಗಳಲ್ಲೂ ನಮಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಇದು ಕೇವಲ ಒಂದು ಅಲಂಕಾರಿಕ ಪದವಲ್ಲ. ನೀವು ಅರ್ಥ ಮಾಡಿಕೊಳ್ಳಬೇಕಾಗಿದೆ, ಭಾರತದ ಚರಿತ್ರೆಯನ್ನು ಅರ್ಥ ಮಾಡಿದ ಯಾವುದೇ ವ್ಯಕ್ತಿಗೂ ಕೂಡ ಈ ದೇಶದ ಬಗ್ಗೆ ಆ ರೀತಿಯಲ್ಲಿ ಅರ್ಥ ಮಾಡಲಿಕ್ಕೆ ಸಾಧ್ಯವಿದೆ. ಭಾರತಕ್ಕೆ ಸಮಾನವಾದ ಯಾವ ದೇಶಗಳು ಕೂಡ ಇಲ್ಲಿ ಇಲ್ಲ. ನೀವು ನೋಡಿ, ಇಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ಈ ಕೊಡಗಿನ ಗೋಣಿಕೊಪ್ಪ ಪ್ರದೇಶದವರು ಮಾತ್ರವಲ್ಲ, ಇನ್ನಿತರ ಊರುಗಳಿಂದ SSF ನ ಕರ್ಮಧೀರನಾದ ಸುನ್ನತಿ ಜಮಾಅತ್ನ ಕಾರ್ಯಕರ್ತರು ಅವರೆಲ್ಲರೂ ಇಂದು ವಿವಿಧ ಭಾಗಗಳಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಅದರೊಂದಿಗೆ ಈ ನಾಡಿನ ಕಾರ್ಯಕರ್ತರು, ಈ ನಾಡಿನ ಸಹೋದರರು ಆಗನಿಂದಲೇ ಇಲ್ಲಿ ಕೇಳುವಂತಹ ಹಾಡುಗಳನ್ನು ಅವರು ಕೇಳ್ತಾ ಇದ್ದಾರೆ, ಆಲಿಸುತ್ತಾ ಇದ್ದಾರೆ, ವೀಕ್ಷಿಸುತ್ತಾ ಇದ್ದಾರೆ. ಆದರೆ ಯಾರಿಗೂ ಕೂಡ ಮನದಲ್ಲಿ ಭಯ ಮೂಡಲಿಲ್ಲ. ಕಾರಣವೇನೆಂದರೆ
ನಮ್ಮದು ಶಾಂತಿಯನ್ನು ನೀಡುವ, ಶಾಂತಿಯನ್ನು ಹರಡುವ, ಪ್ರೀತಿಯನ್ನು ಹರಡುವ ಅತ್ಯಂತ ಸೌಂದರ್ಯದ ಬ್ಯೂಟಿಫುಲ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರೀತಿಯ ಸಹೋದರರೇ, ಭಾರತದ ಒಂದು ಚರಿತ್ರೆಯನ್ನು ನೋಡಿ, ಸಂಪನ್ಮೂಲಗಳಿಗೆ ಈ ಕೊರತೆ ಇಲ್ಲ. ನಿಮಗೆಲ್ಲರಿಗೂ ಗೊತ್ತಿದೆ ಈ ಕೊಡಗಿನ ಬಗ್ಗೆ. ನಾವು ಕೆಲವೊಂದು ಅಧ್ಯಯನಗಳನ್ನು ನಡೆಸುವಾಗ ನಮಗೆ ಕಾಣಲಿಕ್ಕೆ ಸಾಧ್ಯವಾದದ್ದು ಕೊಡಗು ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ, ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಅತ್ಯಂತ ಮನೋಹರವಾದ ನಮ್ಮ ಈ ರಾಜ್ಯಗಳಿಗೆ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಾರಣಕ್ಕೆ ಹಲವಾರು ಖಂಡಗಳು ಕರ್ನಾಟಕದ ಕಾಶ್ಮೀರವನ್ನು ಕೂಡ ಕರೆಯಲಾಗುತ್ತದೆ. ಕೊಡಗು ಮಾತ್ರವಲ್ಲ, ಕರ್ನಾಟಕದ ಜಿಲ್ಲೆಗಳು ಮಾತ್ರವಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿರುವ ಪ್ರತಿಯೊಂದು ರಾಜ್ಯಗಳಲ್ಲಿರುವ ಒಂದೊಂದು ಜಿಲ್ಲೆಗಳು, ಅಲ್ಲಿರುವಂತಹ ಸಂಪನ್ಮೂಲಗಳು, ಒಂದೊಂದು ಒಂದೊಂದು ಪ್ರಾಣಿಗಳಲ್ಲಿ ನಾವು ಕಾಣುವ ರಿಸೋರ್ಸ್ಗಳು ಸುಬ್ಹಾನಲ್ಲಾಹ್ ಜಗತ್ತಿನಲ್ಲೇ ಅತ್ಯಂತ ವೈಶಿಷ್ಟ್ಯವಾದ ಅತ್ಯಂತ ಹೆಚ್ಚಳವಾದ ಹಿರಿಮೆಯಿಂದ ಕೂಡಿದ ನಮ್ಮ ಸಂಪನ್ಮೂಲಗಳಿಂದ ಇದು ನಿರ್ಮಿಸಲಾಗಿದೆ. ಅದರೊಂದಿಗೆ ಜನಬಾಹುಲ್ಯದ ದೃಷ್ಟಿ ನೋಡುವುದಾದರೆ ಜಗತ್ತಿನಲ್ಲೇ 2ನೇ ಸ್ಥಾನದಲ್ಲಿ ನಮ್ಮ ದೇಶವಿದೆ. ಅತ್ಯಂತ ಆಕರ್ಷಣೀಯವಾದ ಪ್ರತ್ಯೇಕಮಯವಾದ ವೀಕ್ಷಣೆಗಳನ್ನು ಈ ದೇಶದಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಆದರೂ ಕೂಡ 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ಈ ದೇಶವನ್ನು ಆಳಿ ದೇಶದಲ್ಲಿ ಪರಸ್ಪರ ಕಚ್ಚಾಟಗಳನ್ನು ಉಂಟು ಮಾಡಲು ಅವರು ಪ್ರಯತ್ನ ಮಾಡಿದರು. ಬ್ರಿಟಿಷರ ಆ ಒಂದು ಅಸೂಯೆ, ಅವರ ಕಿರುಕುಳ ಯಾವ ರೀತಿಯಲ್ಲಿ ಇಟ್ಟಂದರೆ ದೇಶದಲ್ಲಿರುವಂತಹ ಸುಂದರಸರನ್ನು ಅವರ ನಡುವೆ ಪರಸ್ಪರ ಕಚ್ಚಾಟಗಳನ್ನು ಉಂಟು ಮಾಡಿ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ದೇಶವನ್ನು ತಮ್ಮ ಸುಪರ್ದಿಗೆ ತರಲು ಅವರು ಪ್ರಯತ್ನ ಪಟ್ಟರು. ಪ್ರೀತಿಯ ಸಹೋದರರೇ, ಆ ಸಂದರ್ಭ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಟವನ್ನು ಮಾಡಿದ ನವಾಬ್ ಸಿರಾಜುದ್ದೀನ್ ದೌಲಾ ಕೈವಿಗೆ ವಿರುದ್ಧವಾಗಿ ಅಲ್ಲಿ ಹೋರಾಟಕ್ಕೆ ನೇತೃತ್ವವನ್ನು ನೀಡುತ್ತಾರೆ. ನೀವು ಚಿಂತಿಸಬೇಕು ಸಹೋದರರೇ, ಪಂಜಾಬಿಗೆ ನೀವು ಭೇಟಿ ನೀಡಿದಾಗ ಅಲ್ಲಿ ನನಗೆ ಸರಿಯನ್ನು ಅದನ್ನು ಕಾಣಲಿಕ್ಕೆ ಸಾಧ್ಯವಿದೆ. 2000 ಶಿಬಿರ ಹೋರಾಟಗಾರರ ಮೇಲೆ ಮುಂದಿನ ಮಳೆಗೆರೆದು ಕೊಲೆಗಿರುತ್ತಾನೆ. ಆ ಸಂದರ್ಭ ಅಲ್ಲಿನ ಮಣ್ಣನ್ನು ತೆಗೆದು ಭಗತ್ ಸಿಂಗ್ ಎನ್ನುವ ದೇಶದ ಸ್ವಾತಂತ್ರ್ಯಕ್ಕೆ ಕ್ರಾಂತಿಗಿಂತ ಶಿರಾಯವಾಗಲಿ ಎನ್ನುವ ಹೋರಾಟದ ಧ್ವನಿಯೊಂದಿಗೆ ಭಗತ್ ಸಿಂಗ್ ಅವರು ಅಂದು ಅಲ್ಲಿನ ಪವಿತ್ರವಾದ ಮಣ್ಣನ್ನು ತೆಗೆದುಕೊಂಡು ಒಂದು ಚೀಲದಲ್ಲಿ ಹಾಕಿ ತನ್ನ ಮನೆಗೆ ಕೊಂಡು ಹೋಗುತ್ತಾರೆ. ಅವರು ಹೇಳುತ್ತಾರೆ, ತನ್ನ ಸಹೋದರಿಯೊಂದಿಗೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಆ ರಕ್ತದಿಂದ ತಾಳವಾದ ಮಣ್ಣಾಗಿದೆ ನಾನಿಲ್ಲಿಗೆ ತಂದದ್ದು. ಪ್ರೀತಿಯ ಸಹೋದರರೇ, ರಾಬರ್ಟ್ ಕ್ಲೈವ್ಗೆ ವಿರುದ್ಧ ಹೋರಾಟಕ್ಕೆ ನೇತೃತ್ವವನ್ನು ನೀಡಿದ ಸಿರಾಜುದ್ದೀನ್ ದೌಲಾಗಿರಲಿ. ನೋಡಿ, ಹಾಗೆ ಹಲವಾರು ಹೋರಾಟಗಾರರು ಈ ದೇಶಕ್ಕೆ ಹೋರಾಟ ಮಾಡಿದ್ದು ನಮ್ಮ ಉತ್ತಮ ಜೀವನಕ್ಕೆ ಬೇಕಾಗಿ. ಬಾಲಗಂಗಾಧರನಾಥ ತಿಲಕರ ಚರಿತ್ರೆ ನನಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದ ಮುಂಚೂಣಿ ನಾಯಕರಾಗಿದ್ದಾರೆ. ಅವರ ಹೆಸರಿನಲ್ಲೇ ಲೋಕಮಾನ್ಯ ತಿಲಕ್ ಎಂದು ಕಾಣಬಹುದು. ಅಂದರೆ ಜನರಿಂದ ಮಾನ್ಯಗೊಂಡ ನಾಯಕ ಮಾನ್ಯರಾದ ಬಾಲಗಂಗಾಧರನಾಥ ತಿಲಕರವರು. ಅವರ ದೇಶ ಏನಾಗಿತ್ತು ಗೊತ್ತೇ? ಸ್ವರಾಜ್ಯವಾಗಿ ಜನ್ಮ ಹತ್ಯೆ ಹಾಗೆ ಸ್ವರಾಜ್ಯ ಘೋಷಣೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ಅದನ್ನು ನಾನು ಪಡೆಯಲೇಬೇಕು ಎಂದು ಅವರು ಹೋರಾಟವನ್ನು ಶುರು ಮಾಡಿದ್ದಾರೆ. ಅವರ ಮನಸ್ಸಿನಲ್ಲಿ ದೇಶದ ಪ್ರೇಮ ಯಾವ ರೀತಿಯಲ್ಲಿ ಉಕ್ಕಿ ಹರಿಯುತ್ತಿತ್ತೆಂದರೆ ಅಗ್ರೆಸಿವ್ ರಾಷ್ಟ್ರವಾದ ಅಸರ್ಟಿವ್ ನ್ಯಾಷನಲಿಸಂ, ಕ್ರಾಂತಿಕಾರಿ ಚಟುವಟಿಕೆ ಸಾಮಾನ್ಯರಾದ ಬಾಲಗಂಗಾಧರನಾಥ ತಿಲಕರವರು ಹಮ್ಮಿಕೊಂಡಿದ್ದಾರೆ. ಮುದ್ರಣ ಮತ್ತು ಪತ್ರಿಕೋದ್ಯಮಕ್ಕೆ ಅವರು ನೇತೃತ್ವವನ್ನು ನೀಡುತ್ತಾರೆ. ಕಾರಣ ಅವರಲ್ಲಿ ಭಾರಿ ಲೇಖನದ ಸಾಮರ್ಥ್ಯವಿತ್ತು. ಕೇಸರಿ ಮರಾಠಿಯಲ್ಲಿ, ಅದೇ ರೀತಿಯಲ್ಲಿ ಮಹಾರಾಷ್ಟ್ರ ಇಂಗ್ಲಿಷ್ ಪತ್ರಿಕೆಗಳನ್ನು ಪ್ರಾರಂಭಿಸಿ ಅವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುತ್ತಾರೆ. ಆದ್ದರಿಂದ ಇಂಡಿಯನ್ ನ್ಯಾಷನಲ್ ಫಾದರ್ ಮಹಾತ್ಮ ಗಾಂಧೀಜಿಯವರು ಹೇಳುತ್ತಾರೆ, ಅದೇ ಭಾರತದ ಜನರು ತಮ್ಮ ರೈತರಿಗೆ ಬೇಕಾಗಿ, ತಮ್ಮ ಹಕ್ಕುಗಳಿಗೆ ಬೇಕಾಗಿ ಎದ್ದೇಳೋಟ ಮಾಡಿತ್ತು ಅದು ಬಾಲಗಂಗಾಧರನಾಥ ತಿಲಕರಾಗಿದ್ದಾರೆ.
ನಾವಿಲ್ಲಿ ಅರ್ಥ ಮಾಡಬೇಕು ಸಹೋದರರೇ. ನಿಮಗೆಲ್ಲರಿಗೂ ತಿಳಿದಿದೆ ಅಲ್ಲವೇ? ಅದೇ ಬಹುಮಾನ್ಯರಾದ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್, ಮೌಲಾನಾ ಶೌಕತ್ ಅಲಿ ಅವರು ಈ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಮಹಾತ್ಮ ಗಾಂಧೀಜಿಯವರೊಂದಿಗೆ ಅವರು ಹೋರಾಟಕ್ಕೆ ಇದ್ದಾರೆ. ಆದ್ದರಿಂದ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಅವರು ಲಂಡನ್ಗೆ ಹೋಗಿ ಅಲ್ಲಿ ಒಂದು ಘೋಷಣೆಯನ್ನು ಮಾಡುತ್ತಾರೆ. ಆ ಘೋಷಣೆ ಚರಿತ್ರೆಯ ಪುಸ್ತಕಗಳಿಂದ ಅಳಿಸಿ ಹಾಕಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ಘೋಷಣೆ ಏನಾಗಿತ್ತು ಗೊತ್ತೇ? ಐ ವಿಲ್ ಪ್ರೊಟೆಕ್ಟ್ ಫಾರ್ ಇಂಗ್ಲೆಂಡ್ ಆಸ್ ಎ ಸ್ಲೇವ್ ಅಂಡ್ ಟು ರಿಟರ್ನ್ ಟು ಮೈ ಹೋಮ್ಲ್ಯಾಂಡ್ ವಿಥೌಟ್ ಫ್ರೀಡಮ್. ಅದೇ ಸ್ವಾತಂತ್ರ್ಯವಿಲ್ಲದೆ ನನ್ನ ದೇಶ ಅದೇ ದಾಸರಾಗಿ ದಾಸತ್ವವನ್ನು ಬ್ರಿಟಿಷರ ಅಂಡರ್ನಲ್ಲಿರುವ ನನ್ನ ದೇಶಕ್ಕೆ ಹೋಗಲು ನಾನು ಸಿದ್ಧವಿಲ್ಲ. ನನಗೆ ಬೇಕಾಗಿರುವುದು ಸ್ವಾತಂತ್ರ್ಯ ಇರುವಂತಹ ಕಂಟ್ರಿಯಲ್ಲಿ, ದೇಶದಲ್ಲೇ ನನಗೆ ಮರಣ ಹೊಂದಬೇಕು ಎಂದು ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಅವರು ಘೋಷಣೆಯನ್ನು ಮಾಡುತ್ತಾರೆ. ಅವರು ಹೇಳುವುದೇನು ಗೊತ್ತೇ? 1937 ನಡೆದ ಸಭೆ. ಆ ಸಭೆಯಲ್ಲಿ ಬ್ರಿಟಿಷರಿಗೆ ವಿರುದ್ಧವಾಗಿ ಅವರ ಮುಖವನ್ನು ನೋಡಿ ಮುಳುಗುತ್ತಾರೆ. ಅವರು ಹೇಳುತ್ತಾರೆ, ನನ್ನ ಶರೀರದ ಅವಸ್ಥೆ ಹೇಗೆ ಗೊತ್ತೇ? ನನಗೆ ರೋಗಕ್ಕೆ ಹೃದಯವಿದೆ, ಅದರೊಂದಿಗೆ ಅಂಧತೆ ಬಾಧಿಸಿದ ಕಣ್ಣುಗಳಿದೆ, ನನ್ನ ಕಾಲುಗಳಾದರೂ ಗಾತ್ರಗಳಿದೆ. ಅದೇ ಸಾಲದಕ್ಕೆ ನಾನು ಮಧುಮೇಹದಿಂದ ಬಳಲುತ್ತಾ ಇದ್ದೇನೆ. ಹೀಗೆ ರೋಗಿಗಳಾದ ರೋಗಗಳಿಂದ ಬಳಲುತ್ತಿರುವ ನಾನು 7,000ಕ್ಕಿಂತಲೂ ಮಿಗಿಲಾದ ಮೈಲುಗಳಿರುವ ಅಷ್ಟೊಂದು ದೂರದ ಕಡಲು ನೆಲೆಗಳ ಊರಿನಿಂದ ಇಲ್ಲಿಗೆ ತಲುಪಿದ್ದು ಯಾಕೆ ಬೇಕಾಗಿದೆ? ನನ್ನ ಭಾರತದ ಸ್ವಾತಂತ್ರ್ಯಕ್ಕೆ ಬೇಕಾಗಿ, ಭಾರತದಲ್ಲಿ ಶಾಂತಿ ಸಿಗಬೇಕು, ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು. ಆ ಭರವಸೆಗೆ ಬೇಕಾಗಿ ನಾನು ಈ ಸಭೆಗೆ ಬಂದಿದ್ದೇನೆ. ಅದು ಸಾಧ್ಯವಾಗದಿದ್ದಲ್ಲಿ ನಾನು ಕೂಡ ವೀರ ಮರಣವನ್ನು ನಾನು ಸಿದ್ಧನಾಗಿದ್ದೇನೆ. ಆದ್ದರಿಂದ ದಾಸತ್ವ ನನಗೆ ಬೇಡ, ನನಗೆ ಬೇಕಾದದ್ದು ವೀರವಾಗಿದೆ ಎಂದು ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್, ಮೌಲಾನಾ ಶೌಕತ್ ಅಲಿ ಜೌಹರ್ ಅವರು ಘೋಷಣೆಯನ್ನು ಮಾಡಿದ್ದು ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದೆ. ಪ್ರೀತಿಯ ಸಹೋದರನೇ, ನೀವು ನೋಡಬೇಕು, ಕೇರಳದಲ್ಲಿ ದಂಗೆಗಳು ಹೇಳುತ್ತಾರೆ. ನಮಗೆಲ್ಲರಿಗೂ ತಿಳಿದಿದೆ, ನನಗೆ ಆಧ್ಯಾತ್ಮಿಕವಾದ ಚಿಂತನೆಯನ್ನು ನೀಡುವ ಆತ್ಮೀಯ ಸೂಫಿಗಳಿಗೆ ನಾಯಕರು ಕಡಲ ಜಿಲ್ಲೆಯಲ್ಲಿ ಅದೆಷ್ಟೋ ನಾಯಕರುಗಳು ಕಳೆದು ಹೋಗಿದ್ದಾರೆ. ನಮ್ಮ ಕೊಡಗು ಜಿಲ್ಲೆ ಬಹುಮಾನ್ಯರಾದ ಸೂಫಿ ಶಕ್ತಿಯಿದೆ ರವರ ಆಧ್ಯಾತ್ಮಿಕತೆಯಿಂದ ಪ್ರಸಿದ್ಧವಾದಂತಹ ಜಿಲ್ಲೆಯಾಗಿದೆ. ಬಹುಮಾನ್ಯರಾದ ಸಮೇತವಿರುವ ಸೂಫಿ ಹಿರಿಯರುಗಳ ನಾಡಾಗಿದೆ ನಮ್ಮ ಈ ಕೊಡಗು. ಅದರೊಂದಿಗೆ ಕೇರಳದಲ್ಲಿ ಸಾವಿರಾರು ಸೂಫಿ ಹಿರಿಯರುಗಳು ಅವರೆಲ್ಲರೂ ಇಸ್ಲಾಮಿನ ಸುಂದರವಾದ ಪ್ರಬೋಧನೆಯನ್ನು ಜನರಿಗೆ ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಅವರೆಲ್ಲರೂ ಹೇಳಿಕೊಂಡೇ ಮಾತು, ನಾವು ಪರಿಪೂರ್ಣ ಮುಸ್ಲಿಮರಾಗಬೇಕಾದಲ್ಲಿ, ನಮ್ಮ ವಿಶ್ವಾಸ ಅದು ಸಮರ್ಪಕವಾಗಬೇಕಾದಲ್ಲಿ, ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಮಾತ್ರ ಒಂದು ಈ ದೇಶವನ್ನು ಒಳ್ಳೆಯದೊರೆಯುತ್ತಾ ಇರುವ ಬ್ರಿಟಿಷರಿಗೆ ವಿರುದ್ಧ ನಾವು ಎಂದು ಎಲ್ಲಾ ಸುದ್ದಿವಲ್ಲರುಗಳು ಅಂದು ಘೋಷಣೆಯನ್ನು ಮಾಡಿದರು. ನಿಮಗೆ ತಿಳಿದಿದೆ ಅಲ್ಲವೇ? ನೀವು ಕೇರಳಕ್ಕೆ ಹೋದರೆ ಕೇರಳದ ಆ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆ ಅತ್ಯಂತ ದೀರ್ಘವಾಗಿದೆ. ಕೇರಳದಲ್ಲಿ ಬಹುಮಾನ್ಯರಾದ 1797ರಿಂದ 1805ರವರೆಗೆ ಬ್ರಿಟಿಷರ ಅದರೊಂದಿಗೆ ಫ್ರೆಂಚರ ವಿರುದ್ಧ ನಡೆದಂತಹ ಹೋರಾಟಕ್ಕೆ ಅಲ್ಲಿರುವಂತಹ ಮರಬಾರಿ ನಾಯಕರುಗಳು, ವಿದ್ವಾಂಸರುಗಳು ನೇತೃತ್ವವನ್ನು ನೀಡುತ್ತಾರೆ. ನಿಮಗೆ ತಿಳಿದಿರಬಹುದು, ಹೈದ್ರೋಸ್, ಚಂದನ್ ಗೋಪಾಲ್ ಮುಂತಾದ ಹಲವಾರು ನಾಯಕರುಗಳು ಆ ಹೋರಾಟದಲ್ಲಿ ಅವರು ಮರಣ ಹೊಂದುತ್ತಾರೆ. ಮುಸ್ಲಿಮರಿಗೆ ಆಧ್ಯಾತ್ಮಿಕವಾದ ನೇತಾರರಾಗಿದ್ದ, ಮಾತ್ರವಲ್ಲ ಎಲ್ಲಾ ಧರ್ಮೀಯರಿಗೂ ಅತ್ಯಂತ ನೆಚ್ಚಿನ ನಾಯಕರಾಗಿದ್ದ ಶಹೀದ್ ಮಂದಿರಂ ಸೈದವಿ ಕನ್ನಡದವರ ನೇತೃತ್ವದಲ್ಲಿ ಕೇರಳದಲ್ಲಿ ನಡೆದ ಚೇಳು ಕಾಳಗ. ಆ ಕಾಳಗದಲ್ಲಿ ನಿರಾಯುಧರಾಗಿ ಅಲ್ಲಿ ಹೋರಾಟಕ್ಕೆ ಸ್ವಾತಂತ್ರ್ಯದ ಹೋರಾಟಗಾರರು ಯಶಸ್ಸನ್ನು ಗಳಿಸಿದ್ದು ಚರಿತ್ರದ ಪುಟಗಳಲ್ಲಿ ದಾಖಲಾಗಿದೆ. 1921ರಿಂದ 27ರವರೆಗೆ ಮಲಬಾರದ
ತಿಳಿದಂಗೆ ನಡೆಯುತ್ತದೆ. ಅಲ್ಲಿ ನೋಡಿ ವ್ಯಾಗನ್ ಟ್ರಾಜರಿ ಎನ್ನುವುದು ಅದಕ್ಕೆ ಅತ್ಯಂತ ಉತ್ತಮವಾದ ಉದಾಹರಣೆಯಾಗಿದೆ. ನೀವು ನೋಡಿ ಕರ ನಿರಾಕರಣೆಗೆ ಬೇಕಾಗಿ ಅವರು ಇಳಿಯುತ್ತಾರೆ. ಕರ ನಿರಾಕರಣೆಯ ಹೆಸರಿನಲ್ಲಿ ತೀವ್ರವಾದ ಹೋರಾಟಕ್ಕೆ ನಿಲ್ತಾರೆ. ಆ ಸಂದರ್ಭ ಅಲ್ಲಿ ಹೋರಾಟಕ್ಕೆ ಎಲ್ಲರನ್ನೂ ವ್ಯಾಗನ್ಗೆ ಗೋಧಿಗೆ ತಳ್ಳಲಾಯಿತು. ಒಂದೇ ಗೋಧಿಯಲ್ಲಿ 100ರಷ್ಟು ಮಂದಿ ದಮ್ಮು ಗಟ್ಟಿ ಸಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಯಾಕೆ ಬೇಕಾಗಿ ಸಹೋದರರೇ, ಈ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ 1921ರಲ್ಲಿ ನಡೆದ ಮಾಪಿಳದಂಗೆ ಮತದಾರರ ಕದನ, ಅದರಲ್ಲಿ 12,200 ಮತದಾರಿಗಳು ಹೊಂದಾಣಿಗಳು, ಅದರೊಂದಿಗೆ 2 ಲಕ್ಷ ಮಂದಿ ಒಂದು ಎಂಬನ್ನು ಬ್ರಿಟಿಷರಿಗೆ ವಿರುದ್ಧ ನೇರವಾಗಿ ಹೋರಾಟ ಮಾಡಿ 12,000ರಷ್ಟು ಮಂದಿ ಅಂದು ತೀರಿ ಹೋಗುತ್ತಾರೆ. ಇದು ಕೊನೆಯಾಗಲಿಲ್ಲ ಸಹೋದರರೇ. ನೇತಾಜಿಯಿಂದ ಪ್ರಶಂಸಿಸಲ್ಪಟ್ಟ ಅವರು ಈ ದೇಶದಲ್ಲಿ ಬ್ರಿಟಿಷರಿಗೆ ವಿರುದ್ಧ ಹೋರಾಟವನ್ನು ಮಾಡಿ ಅವರು ಜನಾಂಗಕ್ಕೆ ಹೇಳಿದ ಕಾರಣದಿಂದ ಅವರಿಗೆ ಸಿಕ್ಕಿದಂತಹ ಏನಾಗುತ್ತೆ, ಅವರ 2 ಮಕ್ಕಳ ಹುಂಡವನ್ನು ಚೆಂದಾಡಿ ಅದನ್ನು ಕಾಣಿಕೆಯಾಗಿ ಅವರು ಖರೀದಿಸಿಕೊಡುತ್ತಾರೆ. ಆದ್ದರಿಂದ ದೇಶದ ಸ್ವಾತಂತ್ರ್ಯ ಮಾತ್ರ ನನ್ನ ಹುಸಿರಿ ಎಂದು ಅವರು ಒಮ್ಮೆಯೂ ಹಿಂಜರಿಯಲಿಲ್ಲ. ಬ್ರಿಟಿಷರ ಯಾವುದೇ ಆಕ್ರಮಣಗಳಿಗೂ ಕೂಡ ಅವರು ಹಿಂಜರಿಯಲಿಕ್ಕೆ ಹೋಗಲಿಲ್ಲ. ಸಹೋದರರೇ, ಆಗ ತಾನೇ ಬಾಲಗಂಗಾಧರನಾಥ ತೀರ್ಥರ ಬಗ್ಗೆ ನಾನು ನಿಮ್ಮ ಮುಂದೆ ತಿಳಿಸಿದೆ. 1942 ಆಗಸ್ಟ್ 7ರಂದು, ಇಂದು ಆಗಸ್ಟ್ 8 ಮುಂಬೈ ನಗರದ ಗವಾಲಿಯ ಕೆರೆಯ ಮೈದಾನದಲ್ಲಿ, ಇಂದು ಅದು ಆಗಸ್ಟ್ ಕ್ರಾಂತಿ ಮೈದಾನ ಎಂಬ ಹೆಸರಿನಿಂದ ಪರಿಗಣಿಸುವಂತಹ ಊರಾಗಿದೆ. ಅಲ್ಲಿ ಒಂದು ಬೃಹತ್ತಾದ ಸಭೆ ನಡೆಯುತ್ತದೆ. ಆ ಸಭೆಗೆ ಪಂಡಿತ್ ಜವಾಹರಲಾಲ್ ನೆಹರೂರವರು ನೇತೃತ್ವವನ್ನು ಅಲ್ಲಿ ಹೇಳಿದಂತಹ ಮಾತು ಅಲ್ಲಿದ್ದಂತಹ ಜನತೆಗೆ ಇನ್ಸ್ಪಿರೇಷನ್ ಆಗುತ್ತದೆ. ಏನೆಂದರೆ, ಇನ್ನೊಬ್ಬರು ಹುಚ್ಚಿನ ಸ್ನಾಯುಗಳ ನಾಯಕರಾದ ವಲ್ಲಭಭಾಯಿ ಪಟೇಲ್ ಕೂಡ ನೆಹರೂರವರೊಂದಿಗೆ ಕೈ ಜೋಡಿಸುತ್ತಾರೆ. ಅವರು ಹೇಳಿದ್ದು ಏನು ಗೊತ್ತೇ, ಭಾರತ ನಮ್ಮ ಕೈ ಹಿಡಿಸಬೇಕು, ಕ್ವಿಟ್ ಇಂಡಿಯಾ, ಭಾರತವನ್ನು ಬಿಟ್ಟು ಬ್ರಿಟಿಷರು ಕೆಳಗಬೇಕು, ಅಥವಾ ನಾವು ಇಲ್ಲವೇ ನಡಿ ಎಂಬ ಘೋಷಣೆಯನ್ನು ಜವಾಹರಲಾಲ್ ನೆಹರೂರವರ ನೇತೃತ್ವದಲ್ಲಿ 1942ರಲ್ಲಿ ಮಾಡಲಾಗುತ್ತದೆ. ಪ್ರೀತಿಯ ಸಹೋದರನೇ, ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 1930 ದಂಡಿ ಯಾತ್ರೆ ನಡೆಯುತ್ತದೆ. ಗಾಂಧೀಜಿಯವರು 240ರಷ್ಟು ಮೈಲಿಯ ದಾರಿ ನಡೆಯುತ್ತಾರೆ. ಸತ್ಯಾಗ್ರಹವನ್ನು ಮಾಡುತ್ತಾರೆ. ಕಾರಣ ಉಂಟು, ಎಲ್ಲರಿಗೂ ಅನಿವಾರ್ಯವಾಗಿದೆ, ಎಲ್ಲರಿಗೂ ಅವಶ್ಯಕವಾಗಿದೆ. ಆದ್ದರಿಂದ ಬ್ರಿಟಿಷರಿಗೆ ಉಪ್ಪಿನ ಮೂಲಕ ಬರುವ ಅವರ ಆದಾಯ ಅದನ್ನು ಕಡಿಮೆ ಮಾಡಬೇಕು. ಅದಕ್ಕೆ ವಿರುದ್ಧವಾಗಿ ಗಾಂಧೀಜಿಯವರು 240 ಮೈಲಿಯಷ್ಟು ದೂರ ಅವರು ನಡೆದು ಬ್ರಿಟಿಷರ ವಿರುದ್ಧ ಉಪ್ಪಿನ ಸುದ್ದಿಗೆ ತಿರುಗೇಟನ್ನು ನೀಡುತ್ತಾರೆ. ನೀವು ನೋಡಿ ಸಹೋದರರೇ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು INA ಪ್ರಾರಂಭ ಮಾಡುತ್ತಾರೆ, ಇಂಡಿಯನ್ ನ್ಯಾಷನಲ್ ಆರ್ಮಿ. ಅದನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಅವರು ಹಲವಾರು ಬಾರಿ ವಿದೇಶಗಳಿಗೆ ಭೇಟಿ ನೀಡಿದ್ದರು. ವಿದೇಶದಲ್ಲಿ ಕುಳಿತುಕೊಂಡು ವಿದೇಶಿಯರ ಸಹಾಯವನ್ನು ಅವರು ಬಯಸುತ್ತಾರೆ. ಯಾಕೆಂದರೆ ಭಾರತವನ್ನು ಒಂದು ಸ್ವಾತಂತ್ರ್ಯ ಮಾಡಿದರಲ್ಲಿ ಬ್ರಿಟಿಷರ ಅಟ್ಟಹಾಸದಿಂದ ಭಾರತವನ್ನು ಮುಕ್ತಿ ಮಾಡಬೇಕು ಎನ್ನುವ ಉದ್ದೇಶ ಧರ್ಮಾಂಗರಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಮನಗಟ್ಟಿತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಎಲ್ಲರನ್ನು ಕಾಯುತ್ತಾರೆ. ಒಂದೆಷ್ಟು ಮನೆಗೆ ಭೇಟಿ ನೀಡಿ ಅಲ್ಲಿರುವಂತಹ ಅವರ ತಾಯಂದಿರನ್ನು ಕಂಡು ಒಬ್ಬೊಬ್ಬರನ್ನು ಅವರು ಆಹ್ವಾನಿಸುತ್ತಾರೆ. ಅವರು ಹೇಳುವುದು, ನನಗೆ ಹಣಕ್ಕೆ ನೀಡುವುದು ಬೇಡ, ನನಗೆ ನಿಮ್ಮ ಮನೆಯಿಂದ ಒಬ್ಬೊಬ್ಬರು ಮಕ್ಕಳನ್ನು ನನಗೆ ಬೇಕಾಗಿರುವುದು ಕೊಡಬೇಕು. ಹಾಗೆ ಎಲ್ಲ ಮನೆಯಿಂದಲೂ ಕೆಲವರು ಹಣವನ್ನು ನೀಡುತ್ತಾರೆ. ಆದರೂ ಕೂಡ ಒಬ್ಬರು ಮಕ್ಕಳು
ಹೇಳುವುದು ನನಗೆ ಏನು ಹೇಳಲಿಕ್ಕೆ ಸಾಧ್ಯವಿಲ್ಲ ಸುಭಾಷ್ ಚಂದ್ರ ಬೋಸ್ರವರು. ಆದರೆ ನನಗೆ ಈ ದೇಶಕ್ಕೆ ಬೇಕಾಗಿ ಅರ್ಪಣೆಗಾರರು ನನ್ನ ಮಗನನ್ನು ನಾನು ನೀಡುತ್ತೇನೆ. ಸಹೋದರರೇ, ಇಷ್ಟೊಂದು ದೇಶದ ಸ್ವಾತಂತ್ರ್ಯವನ್ನು ಆಗುವುದು ಮೌಲಾನ ಮೊಹಮ್ಮದ್ ಶೌಕತ್ತವರಿಗೆ ಪತ್ರವನ್ನು ಬರೆದು ಹೇಳುವುದು, ಈ ದೇಶಕ್ಕೆ ಬೇಕಾಗಿ ನೀವು ಜೈಲ್ವಾಸ ಮಾಡಿ ಜೈಲಿನಲ್ಲೇ ನೀವು ಬಂದಿಗೆ ಇರುವುದು ಕೂಡ ಒಂದಿಂಚು ಕೂಡ ನೀವು ಸ್ವಾತಂತ್ರ್ಯದಿಂದ ಹಿಂದೆ ಸರಿಯಬಾರದು, ಹೋರಾಟದಿಂದ ಹಿಂದೆ ಸರಿಯಬಾರದು. ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಭಾರತದಲ್ಲಿರುವಂತಹ ನಮ್ಮ ಈ ನಾಡಿಗೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಯಾವುದೇ ಹೋರಾಟಗಾರರು ಅವರ ಕನಸು ಏನಾಗಿತ್ತಂದರೆ ಈ ದೇಶ ಐಕ್ಯತೆಯೊಂದಿಗೆ ಮುಂದುವರೆದು ಅದಕ್ಕೆ ಬೇಕಾಗಿ ಅತ್ಯಂತ ಉತ್ತಮವಾದ ಅತ್ಯಂತ ವಿಶಾಲವಾದ ಸಂವಿಧಾನವನ್ನು ನಮಗೆ ಅವರು ದಯಪಾಲಿಸಿದ್ದಾರೆ. ಆ ಸಂವಿಧಾನ ನಮಗೆಲ್ಲರಿಗೂ ತಿಳಿದಿದೆ. ಇಂಡಿಯಾ, ನಾವು ಭಾರತೀಯರು. ಆ ಸಂವಿಧಾನ ಸೋಷಿಯಲ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್, ಸಾರ್ವಭೌಮತ್ವ, ಸಮಾಜವಾದಿ, ಅದರೊಂದಿಗೆ ಜಾತ್ಯತೀತವಾದ ಪ್ರಜಾಪ್ರಭುತ್ವವಾದ ಒಂದು ದೇಶವಾಗಿರಬೇಕು ಎನ್ನುವ ಉದ್ದೇಶದಿಂದ ಆ ಸಂವಿಧಾನವನ್ನು ಅದನ್ನು ಇಲ್ಲಿ ಅರ್ಪಣೆ ಮಾಡಲಾಗಿದೆ. ಸಹೋದರನೇ, ನಾನು ದೀರ್ಘವಾಗಿ ಮಾತನಾಡಲಿಕ್ಕೆ ಬಯಸುವುದಿಲ್ಲ. ನಮ್ಮ ಐಕ್ಯತೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು. ಅದೇ ಡೈವರ್ಸಿಟಿಗೆ ಪ್ರಸಿದ್ಧವಾದ ನಮ್ಮ ದೇಶದ ಐಕ್ಯತೆ ಇದು ಇನ್ನೂ ಮುಂದುವರಿಯಬೇಕು. ಇಲ್ಲಿರುವ ಮುಸಲ್ಮಾನರು ಪವಿತ್ರವಾದ ಕುರಾನನ್ನು ಓದುತ್ತಾರೆ, ಇಲ್ಲಿರುವ ಹಿಂದೂಗಳು ಭಗವದ್ಗೀತೆಯನ್ನು ಓದುತ್ತಾರೆ. ಎಲ್ಲದರಲ್ಲೂ ಹೇಳುವುದೇನು ಸಹೋದರರೇ, ಮಾನವೀಯತೆಯ ಪಾಠವಾಗಿದೆ. ಅಹಂಕಾರಂ ಬಲಂದರ್ಥಂ ಮಾನಂ ಕ್ರೋಧಂ ಪರಿಗ್ರಹಂ ವಿಮುಕ್ಷಾನಿರ್ಮನುಷ್ಯಾಂತೋ ಬ್ರಹ್ಮಜ್ಞಾಯ ತಂತ್ರಜ್ಞೆ. ಓ ಮನುಷ್ಯ, ನಿನಗೆ ಭಗವಂತನನ್ನು ನೇರವಾಗಬೇಕಾದಲ್ಲಿ ನೀನು ಅಹಂಕಾರವನ್ನು ಬಿಟ್ಟು, ಕಾಮವನ್ನು ಬಿಟ್ಟು, ಕ್ರೋಧವನ್ನು ಬಿಟ್ಟು, ಅದನ್ನ ಸರ್ವಲೋಕಗಳನ್ನು ಬಿಟ್ಟು ನೀನು ಮುನ್ನಡೆಸಬೇಕು. ನಿನಗೆ ಶಾಂತಿ ಲಭಿಸಲು ಸಾಧ್ಯವಿದೆ. ಅದೇ ಓ ಮನುಷ್ಯರೇ, ನಾನು ನಿಮ್ಮನ್ನು ಸೃಷ್ಟಿಸಿದ್ದು ಅದು ಶಾಂತಿಗೆ ಬೇಕಾಗಿ, ಮಾನವೀಯತೆಗೆ ಬೇಕಾಗಿ, ಮಾನವೀಯ ಸಂದೇಶಗಳನ್ನು ಎಲ್ಲರಿಗೂ ಪಸರಿಸಲಿಕ್ಕೆ ಬೇಕಾಗಿ ನನ್ನ ಮಾತುಗಳನ್ನು ಗಮನಿಸ್ತಾ ಇದ್ದೇನೆ. ನೀವು ದೆಹಲಿಯ ಸಂಸತ್ ಭವನಕ್ಕೆ ಹೋದಲ್ಲಿ ಆ ಸಂಸತ್ ಭವನ ಇಂದು ನಮ್ಮ ದೇಶದ ಆಡಳಿತದ ಶಕ್ತಿ ಕೇಂದ್ರವಾಗಿದೆ. ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಪ್ರತಿಯೊಂದು ಮಂತ್ರಿಗಳು, ಎಲ್ಲ ವ್ಯಕ್ತಿಗಳು ಅಲ್ಲೇ ಹೋಗಿ ಕುಳಿತು ದೇಶದ ಅಭಿವೃದ್ಧಿಯ ಕುರಿತು, ಈ ದೇಶದಲ್ಲಿ ನಡೆಯುವ ವಿಚಾರಗಳ ಬಗ್ಗೆ ಅವರು ಚರ್ಚೆ ಮಾಡುತ್ತಾರೆ. ಆ ಸಂಸತ್ ಭವನಕ್ಕೆ ನಾವೆಲ್ಲಾದರೂ ಹೋದಲ್ಲಿ ನಮಗೆಲ್ಲಿ ಕಾಣಲಿಕ್ಕೆ ಸಿಗುವುದು ಅದೇ ಹಿಂದೂ ಧರ್ಮೀಯರ ದೇಶದಲ್ಲಿರುವ ಅಯಂಮಿತ ಪರೋಗನ ಉದಾರ ಚರಿತಾನಂತೂ ವಸುದೈವ ಕುಟುಂಬಿಕಂ. ಇವನು ನನ್ನವನು, ಅವನು ಪರನಾದವನು. ಇಂತಹ ಲೆಕ್ಕಾಚಾರಗಳು, ಇಂತಹ ಸಣ್ಣ ಮನುಷ್ಯರು ಉದಾರ ಕೃತವಾದವರ ದೃಷ್ಟಿಯಲ್ಲಿ ಆ ರೀತಿಯಲ್ಲಿ ಇರಬಾರದು. ನಾವೆಲ್ಲರೂ ಒಂದಾಗಿರಬೇಕು. ವಸುದೈವ ಕುಟುಂಬಿಕಂ ಎನ್ನುವ ಅರ್ಥವನ್ನು ಪಾರ್ಲಿಮೆಂಟ್ನಲ್ಲಿ ಕಾಣಲಿಕ್ಕೆ ಸಾಧ್ಯವಿದೆ. ಅದರೊಂದಿಗೆ ಕುರ್ಆನಿನ ಆಯತನ್ನು ಅಲ್ಲಿ ಬರೆಯಲಾಗಿದೆ. ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕನಾಕುಂ ಮಿನ್ ದಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಆರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ಓ ಮನುಷ್ಯರೇ, ನಿಮ್ಮನ್ನು ನಾವು ಗಂಡು ಮತ್ತು ಹೆಣ್ಣಿನಿಂದ ಸೃಷ್ಟಿ ಮಾಡಿದ್ದೇವೆ. ನಿಮ್ಮಲ್ಲಿ ಗ್ರೂಪ್ಗಳಿಗೆ, ಜಾತಿಗಳಿಗೆ, ಪರಸ್ಪರ ವರ್ಣಗಳಿಗೆ, ವ್ಯತ್ಯಸ್ತವಾದ ವರ್ಣಗಳಿದ್ದಾರೆ. ಎಲ್ಲವನ್ನು ಮಾಡಿದ್ದು ನೀವು ಪರಸ್ಪರ ಅರಿಯಲು ಮಾತ್ರ, ಕಚ್ಚಾಡಲಿಕ್ಕೆ ಅಲ್ಲ. ಅಲ್ಲಿ ಬೆಂಬಲವನ್ನು ಕಾಣಬಹುದು. ಯಾವುದೇ ರೀತಿಯಲ್ಲಿ ಇತರರು ನಿಮ್ಮೊಂದಿಗೆ ನಡೆದುಕೊಳ್ಳಬೇಕೆಂದು ಬಯಸುತ್ತೀರೋ ಅದೇ ರೀತಿ ನಾವು ನಡೆದುಕೊಳ್ಳಬೇಕು. ಎಲ್ಲಾ ಧರ್ಮೀಯರದು ಅಲ್ಲಿ ಬರೆದಿದೆ. ದೋಷದಿಂದ ದೇಶ ದೋಷ ಶಮನವಾಗುವುದಿಲ್ಲ. ದೇಶವನ್ನು ಪ್ರೀತಿ ನಾಶವಾಗುತ್ತದೆ. ಎಲ್ಲರಿಗೂ ಪ್ರೀತಿಯನ್ನು ತೋರಿಸಬೇಕು ಎನ್ನುವ ಅರ್ಥದಲ್ಲಿ ಬರೆಯಲಾಗಿದೆ. ಆದ್ದರಿಂದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅವರ ರಕ್ತವನ್ನು ಈ ದೇಶಕ್ಕೆ ಅರ್ಪಣೆ ಮಾಡಿದ್ದು, ಅವರ ಮಕ್ಕಳನ್ನು ಈ ದೇಶಕ್ಕೆ ಅರ್ಪಣೆ ಮಾಡಿದ್ದು, ಅವರು ಕಣ್ಣಿಗೆ ಮಾಡಬೇಕು. ನಾವು ಪ್ರಚಾರ ಮಾಡಲಿಕ್ಕೆ ಅಲ್ಲ. ಒಬ್ಬರನ್ನು ಕಾಣುವಾಗ ಮತ್ತೊಬ್ಬ ಅವನು ಆ ಧರ್ಮದವ, ಇವನು ಈ ಧರ್ಮದವ, ಅವನನ್ನು ಪ್ರಜೆಗಳಬೇಕು, ಅವನನ್ನು ತಡೆಯಬೇಕು, ಅವರ ಮೇಲೆ ಪಾಪದಾರಿ ಮಾಡಬೇಕು.
ಎನ್ನುವ ಉದ್ದೇಶದಿಂದ ಅಲ್ಲ, ಮತ್ತೆ ನಾವು ಪರಸ್ಪರ ಪ್ರೀತಿಯೊಂದಿಗೆ ಐಕ್ಯತೆಯೊಂದಿಗೆ ನಾವು ಜೀವಿಸಲಿಕ್ಕೆ ಬೇಕಾಗಿ ನಿಮ್ಮೊಂದಿಗೆ ನಾನು ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಅಮರುದ್ದೀನ್ ಸಖಾವತ್ ನೇತೃತ್ವದಲ್ಲಿ ಇದಕ್ಕಿಂತ ಮುಂಚೆ ನೇತೃತ್ವ ನೀಡಿದ ಶಾಫಿ ಸಾಹೇಬ್ ಸೋಮವಾರ ಬೇಟೆ ಅಥವಾ ಇಸ್ಮಾಯಿಲ್ ಸಖಾವತ್ ಉಸ್ತಾದ್, ಸುಬೇರ್ ಸಾಹೇಬ್ ಉಸ್ತಾದ್, ಯಾರು ಮಾಸ್ಟರ್ ಮುಂತಾದ ಅಗ್ರಗಣ್ಯ ನಾಯಕರು ಹಿಂದೂ ನೇತೃತ್ವವನ್ನು ನೀಡುವ ಪ್ರತಿಯೊಬ್ಬ ನಮ್ಮ ಕೆಎಂಪಿ ಎಸ್ವೈಎಸ್ ಎಸ್ಎಸ್ಎಫ್ ನಾಯಕರು, ಇದೇ ಜಿಲ್ಲೆಯವರಾದ ನಮ್ಮ ಎಸ್ವೈಎಸ್ ರಾಜ್ಯಾಧ್ಯಕ್ಷರಾದ ಬಶೀರ್ ಸಾಹೇಬ್ ಉಸ್ತಾದರು ಎಲ್ಲ ನಾಯಕರು ಇಲ್ಲಿ ನೇತೃತ್ವ ನೀಡಿದ್ದಾರೆ. ಎಸ್ಎಸ್ಎಫ್ ಏನು ಮಾಡಿದೆ? ಅಧಿಕಾರಿಗಳ ಮುಂದೆ ನಮ್ಮ ವಿಷಯಗಳಿಗೆ ನಾವು ವಿಶೇಷವಾಗಿ ಪ್ರೆಸೆಂಟ್ ಮಾಡಬೇಕಾಗಿಲ್ಲ. ಇಲ್ಲಿ ಕೆಲವೊಂದು ಜಿಹಾದ್ಗಳ ಬಗ್ಗೆ ಬರ್ತಾರೆ. ಎಸ್ಎಸ್ಎಫ್ ಕೂಡ ಜಿಹಾದ್ ಇದೆ. ಯಾವುದು ಗೊತ್ತೇ? ಬ್ಲಡ್ ಜಿಹಾದ್. ಬ್ಲಡ್ ಜಿಹಾದ್ ಅಂದರೆ ಯಾರನ್ನಾದರೂ ಸಾಯಿಸಿ ಅಲ್ಲ. ಬ್ಲಡ್ ಜಿಹಾದ್ ಅಂದರೆ ಯಾರಾದರೂ ಅಪರಾಧಕ್ಕೀಡಾದರೂ, ಯಾರಿಗಾದರೂ ರೋಗ ಆಸ್ಪತ್ರೆಗೆ ಹೋಗಿ ಬ್ಲಡ್ ಅನ್ನು ನೀಡಿ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಬ್ಲಡ್ ಕ್ರಾಂತಿಯನ್ನು ಮಾಡುತ್ತಾ ಇದೆ. ಎಸ್ಎಸ್ಎಫ್ ಬಗ್ಗೆ ಯಾರಿಗೂ ಸಂಶಯ ಬರಬೇಕಾಗಿಲ್ಲ. ಇಲ್ಲಿ ಐಸಿಸ್ ಅನ್ನು ವಿರೋಧಿಸುವ ಸಂಘಟನೆಗಳಲ್ಲಿ ಅದು ನಮ್ಮ ಎಸ್ಎಸ್ಎಫ್ ಆಗಿದೆ, ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಆಗಿದೆ. ಇಲ್ಲಿ ಕೋಮುವಾದಿಗಳಿಗೆ ವಿರುದ್ಧ ಶಬ್ದವೆತ್ತಲು, ಹಿಂದೂಗಳನ್ನು ಐಕ್ಯತೆಯ ಹೋರಾಟವನ್ನು ಸಂಘಟನೆಗಳಿದೆ, ಅದು ನಮ್ಮ ಎಸ್ಎಸ್ಎಫ್ ಆಗಿದೆ. ಇಂದು ಎಲ್ಲರೊಂದಿಗೆ ಸಹೋದರತ್ವ ಭಾವನೆಯನ್ನು ಮೂಡಿಸಲು ವಹಿಸಿದ ಸಂಘಟನೆ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಅಥವಾ ಎಸ್ಎಸ್ಎಫ್ ಆಗಿದೆ. ಆದ್ದರಿಂದ ಎಸ್ಎಸ್ಎಫ್ ಮಕ್ಕಳಾದ ನಾವು ಈ ದೇಶದ ಸಂವಿಧಾನದ ಅಡಿಯಲ್ಲಿ ನಮಗೆ ನೇತೃತ್ವವನ್ನು ನೀಡುವ ಶೈಖುನಾ ಉಸ್ತಾದರ ನೇತೃತ್ವದಲ್ಲಿ, ಈ ಭಾರತಕ್ಕೆ ನೇತೃತ್ವವನ್ನು ನೀಡುವ ಉಸ್ತಾದರ ನೇತೃತ್ವದಲ್ಲಿ ನಾವು ಇನ್ನೂ ಕೂಡ ಶಕ್ತವಾಗಿ ಸಶಕ್ತವಾಗಿ ಆ ಕಾಶ್ಮೀರದಲ್ಲಿ ದೇಶಕ್ಕೆ ದೇಹವನ್ನು ಅರ್ಪಣೆಗೊಳ್ಳುವುದರಿಂದ ಈ ದೇಶದ ಐಕ್ಯತೆಗೆ ಕಾರುಣ್ಯ ಸೇವೆಗಳಿಗೆ ನಾವು ಎಂದೂ ಬದ್ಧರಾಗಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಕೊನೆಯದಾಗಿ ರಾಷ್ಟ್ರದಲ್ಲಿ BSc ಶಿವರುದ್ರಪ್ಪರವರು ನಾವೆಲ್ಲರೂ ಅರ್ಥ ಮಾಡಲಿಕ್ಕಬೇಕಾಗಿ ಅವರೊಂದು ಕವನವನ್ನು ಹೇಳಿಕೊಟ್ಟಿದ್ದಾರೆ. ಅದರ ಒಂದು ಭಾಗವನ್ನು ಮಾತ್ರ ಹೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ಮಾತನ್ನು ನಾನು ಪರಿಗಣಿಸುತ್ತೇನೆ. ಏನೆಂದರೆ ನಾವು ಇನ್ನು ಪಶ್ಚಾತ್ತವನ್ನು ನಿಲ್ಲಿಸಬೇಕು, ನಾವು ಯಾವತ್ತೂ ಪ್ರೀತಿಯಿಂದ ಇರಬೇಕು. ಅವರು ಹೇಳ್ತಾರೆ, ಪ್ರೀತಿ ಇಲ್ಲದ ಮೇಲೆ ಈತು ಬೇಗೆ, ಮೋಡ ಕಟ್ಟೀತು ಬೇಗೆ, ಹನ್ನೆರಡು ಕೆಳಗಿಳಿದು ನೆಲಕ್ಕೆ ಹಸಿರು ಈತು ಬೇಗೆ. ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳಿದ್ದಕ್ಕೆ ಸಿರಿಗುಂಡುಗಳ ಕದನ ಈತು ಬೇಗೆ. ಜಾತಿ ಮತ್ತು ಭಾಷೆಗಳ ಬಣ್ಣಗಳ ಬೇರೆ ನಡುವೆ ನರಳುವ ಪಾಡು ಈತು ಬೇಗೆ. ನಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ? ಡಾಕ್ಟರ್ ಈಶ್ವರಪ್ಪನವರು ಬಿಡುತ್ತಾರೆ. ಭಾರತೀಯರಾದ ನಾವೆಲ್ಲರೂ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಆ ಹೋರಾಟಗಾರರ ಹೋರಾಟವನ್ನು ಸದಾ ನೆನಪಿಸುತ್ತಾ ಐಕ್ಯತೆ ಸಹೋದರತೆ ಒಗ್ಗಟ್ಟಿನಿಂದ ಮುಂದುವರಿಯೋಣ. ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ನಾನು ಪರಿಗಣಿಸುತ್ತೇನೆ. ಸಿರಿ ಕನ್ನಡಂ ಗೆಲ್ಲಿದೆ, ಆಯ್ಕೆ ಏಳಿದೆ. ಜೈ ಕರ್ನಾಟಕ, ಜೈ ಹಿಂದ್, ಜೈ ಜಗತ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರೂ ಒಂದು ಬಾರಿಗೆ ಜಾತಿವಾದ, ಪ್ರೀತಿವಾದ, ಪ್ರೇಮವಾದ ಅಳಿಸುವ ಮನುಷ್ಯರಿಂದ ಎಂದು ಸಾರಿ ಮಾನವತೆಗೆ ಮರಳುವ ಅಷ್ಟದಿಕ್ಕು ನಡೆದುವಂತೆ ಗಟ್ಟಿಯಾಗಿ ಮೊಳಗಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.